ಶಾಸಕನಾದ್ಮೇಲೆ ಮಂತ್ರಿ ಆಗಬೇಕು ಅಂತ ಬಯಕೆ ಇರ್ತತಿ. ಅದ್ರ ಪ್ರಕಾರ ನಮಗೆ ಮಂತ್ರಿ ಮಾಡಿದ್ದಾರೆ. ಒಂದು ಕ್ಯಾಬಿನೆಟ್ಟಿಗೆ ಹೋಗಿದ್ದೀವಿ. ಇವತ್ತು ನಾವು ವಾಪಸ್ ಊರಿಗೆ ಬಂದಿದ್ದೀವಿ. ಮತ್ತು ಮುಂದಿನ ದಿನಗಳಲ್ಲಿ ಏನು ಆಗಬೇಕು ಮಾಡಬೇಕು ಅನ್ನೋದು ಆವಾಗ ಹೇಳ್ತವೆ. ಈ ಒಂದೇ ಕ್ಯಾಬಿನೆಟ್ಟು ಒಂದೇ ದಿನ 2 ದಿವಸ ಆಗಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ನಮ್ಮ ಕೆಲಸಗಳು ಏನಾಗಬೇಕು ಮಾಡಬೇಕು ಅವೆಲ್ಲವನ್ನು ಕೂಡ ಬಜೆಟ್ ನೋಡಿಕೊಂಡು ಮಾಡಿಸ್ತೀನಿ. ನಾನು ಯಾವ ಖಾತೆನೂ ನಿರೀಕ್ಷೆ ಮಾಡಿಲ್ಲ. ನಾನು ಮಂತ್ರಿಗಿದ್ರು ನಿಮಗೆ ಗೊತ್ತೈತಿ. ಅವ್ರು ಮಾತು ಕೊಟ್ಟಿದ್ರು, ಅವ್ರು ಬಿಟ್ಟಿದ್ದು ಅಂತ ಹೇಳಿದ್ದೆ. ಅವ್ರಿಗೆ ಬಿಟ್ಟಿದ್ದು ಅಂತ ಅವ್ರ ಮೇಲೆ ಹಾಕಿದ್ವಿ, ಅವ್ರು ಕೊಟ್ಟಾರೆ. ಈಗ ಕೊಟ್ಟ ಮೇಲೆ ಯಾವ ಖಾತೆ ಕೊಟ್ಟರು ನಾನು ಬಯಸ್ತೇನೆ. ಇದೇ ಬೇಕು ಅದೇ ಬೇಕು ಅಂತ. ಬಸವರಾಜ ಶಿವಣ್ಣವರು ಅಭಿಮಾನಿಗಳು ಎಲ್ಲ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ ಹಾವೇರಿಯಲ್ಲಿ ಸಚಿವ ಸ್ಥಾನ ಸಿಗದಿದ್ದಕ್ಕೆ. ಸೊ ಇದು ಅಸಮಾಧಾನ ಭುಗಿಲೆದ್ದು ಇರುವಂಥದ್ದು. ಇದನ್ನು ಯಾವ ರೀತಿ ಶಮನ ಮಾಡ್ತೀರಿ? ಎಷ್ಟು ಪಕ್ಷಕ್ಕೆ ನಾನು ಈಗಾಗಲೇ ಶಿವಣ್ಣವ್ರ ಸಾಹೇಬ್ರನ್ನ ಕರೆದು ಮಾತಾಡಿದ್ದೇನೆ. ಬಟ್ ಇದು ವಿಚಾರ ನನಗೆ ಗೊತ್ತಿಲ್ಲ. ಇಲ್ಲಿ ಬಂದ ಮೇಲೆ ಅವ್ರ ಜೊತೆ ಎಲ್ಲರೂ ಬಂದು ನನಗೆ ವಿಶ್ ಮಾಡಿ, ಅವ್ರ ಅಭಿಮಾನಿಗಳೆಲ್ಲರೂ ಬಂದು ಅವರು ಕೂಡ ವಿಶ್ ಮಾಡಿದ್ದಾರೆ. ನಮ್ಮ ಮೇಲೆ ನಾವು ಅವ್ರ ಮೇಲೆ ಏನೂ ಇಲ್ಲ. ಅವರ ಎಷ್ಟು ಇದು ಇಲ್ಲ. ನಾನು ಮಂತ್ರಿಗಿರಿನೇ ಕೇಳಕ್ಕೆ ಹೋಗಿಲ್ಲ. ಮುಖ್ಯಮಂತ್ರಿಗಳು 11:45 ಗಂಟೆಗೆ ನನಗೆ ಫೋನ್ ಮಾಡಿ ನಿನ್ನ ಸ್ಪೀಕರ್ ಸ್ಥಾನಕ್ಕೆ ರಾಜೀನಾಮೆ ಕೊಡು, ಆಮೇಲೆ ಪ್ರಮಾಣ ವಚನ ಸ್ವೀಕಾರ ಮಾಡುವಂತ ಹೇಳಿದ್ದಾರೆ. ಮತ್ತೆ ನಾನು ಅವಾಗ ಹೋಗಿದ್ದಾನೆ. ಹೋಗಿಬಿಟ್ಟು ಅದೆಲ್ಲ ಪ್ರೊಸೆಸ್ ಮುಗಿಸಿ ಪ್ರಮಾಣ ವಚನ ತಗೊಂಡು ಬಂದೀವಿ. ಹಾಗಾಗಿ ಅವರ ಏನು ಅಸಮಾನತೆ ಮತ್ತೊಂದು ಮುಗಿಲ ಅಂಥದ್ದು ಏನೂ ಇಲ್ಲ. ಅವರು ಡಿಮಾಂಡು ಸಹಜವಾಗಿ ಶಾಸಕರಾದವರು ಸೀನಿಯರ್ ಇದ್ದವರು ಮಂತ್ರಿ ಆಗಬೇಕು ಅಂತ ಶಿವಣ್ಣವರು ಮಾತ್ರ ಅಲ್ಲ, ನಮ್ಮ ಎಚ್ ಕೆ ಪಾಟೀಲ್ ಸಾಹೇಬರು ಅಂತವರಿಗೂ ಕೊಟ್ಟಿಲ್ಲ. ಆಮೇಲೆ ಜಯಚಂದ್ರನ್ ಅಂತವರು, ದೇಶಪಾಂಡೆ ಅಂತವರು, ಮೋಸ್ಟ್ ಸೀನಿಯರ್ಸ್ ಎಲ್ಲ ಇದ್ದವರು ಕೂಡ ಹೋಗಿದ್ದಾರೆ. ಆಮೇಲೆ ಹೊಸಬರು ನಮಗೆ ಮಾಡಲಿಲ್ಲ ಅಂತ ಇವರು ಎದುರು ಮಾಡ್ತಾರೆ. ಈಗ 34 ಸ್ಥಾನಗಳು ಮಾತ್ರ ಇರೋದ್ರಿಂದ ಅದಕ್ಕೆ ಬ್ಯಾಲೆನ್ಸ್ ಮಾಡಬೇಕಲ್ಲ. ಅದರಿಂದ ಜಾತಿವಾರು ಮತ್ತು ಜಿಲ್ಲಾವಾರು ಯಾರ್ಯಾರಿಗೆ ಕೊಟ್ಟಿಲ್ಲ ಅವ್ರಿಗೆ ಕೊಡಬೇಕು. ಹೋದ ಸಲ ಕೊಟ್ಟವ್ರಿಗೆ ಬಿಟ್ಟು ಈ ಸಲ ಸ್ವಲ್ಪ ಇದು ಭಾಳಷ್ಟು ಜನ ಆರಿಸಿ ಬಂದಿರೋದ್ರಿಂದ ಸ್ವಲ್ಪ ಬುಗಿಲೆದ್ದಿದೆ. ಅದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಹೈಕಮಾಂಡಿನ ತೀರ್ಮಾನ ಮಾಡ್ತಾರೆ. ಅದು ಸರಿ ಆಗ್ತದೆ. ಈಗ ಅಧಿವೇಶನ ಹತ್ರ ಬರ್ತಾ ಇದೆ. ರಾಜ್ಯದಲ್ಲಿ ಬರ ವ್ಯವಸ್ಥೆ ಇದೆ, ಕಾನೂನು ಸುವ್ಯವಸ್ಥೆ ಇಲ್ಲ. ಯಾವ ನಿರ್ವಹಣೆ ಮಾಡ್ತೀರಿ? ತಾವೆಲ್ಲ ಏನು ಹೇಳ್ತಿದ್ರಿ, ನಮ್ಮ ಜಿಲ್ಲೆಗೆ ನಮ್ಮ ಜಿಲ್ಲೆಯವ್ರನ್ನೇ ಮಂತ್ರಿ ಮಾಡಬೇಕು ಅನ್ನೋದು ನೀವು ಪ್ರಶ್ನೆಗಳು ಪದೇ ಕೇಳ್ತಿದ್ರಿ. ಅದನ್ನು ಡಿಮಾಂಡನ್ನು ಸಾಲ್ವ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಾನೇನು ಹೊಸದಾಗಿ ಒಂದೇ ಸಲ ಮಂತ್ರಿ ಆಗಿಲ್ಲ. ಕಳೆದ ಬಾರಿನೂ 2 ವರ್ಷ ಮಂತ್ರಿಯಾಗಿ ಕೆಲಸ ಮಾಡೀನಿ. ಈ ಸಲನೂ ಕೂಡ ಏನೇನು ನೋಡಬೇಕು ಮಾಡಬೇಕು ಅನ್ನೋದನ್ನು ಎಲ್ಲ ಅಧಿಕಾರಿಗಳು ಚರ್ಚೆ ಮಾಡ್ತೀನಿ. ಮತ್ತು 2-3 ತಾಲೂಕುಗಳಿಗೆ ಹೋಗಿ ಅಲ್ಲಿ ಸಮಸ್ಯೆಗಳನ್ನು ಖುದ್ದು ಅರ್ಥಕೊಂಡು ಬಂದು ಆಮೇಲೆ ಎಲ್ಲರ ಜೊತೆ ಚರ್ಚೆ ಮಾಡಿ ಸಮಸ್ಯೆಗಳನ್ನು ಸಾಲ್ವ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅವರು ಬರ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ಏನು ಸಮೀಕ್ಷೆ ಮಾಡಲಿಕ್ಕೆ ಹೇಳಿದ್ದಾರೆ? ಹೇಗೆ ಸರಿ ಸಮೀಕ್ಷೆ ಮಾಡಲಿಕ್ಕೆ ಹೇಳಿದ್ದಾರೆ. ನಾನು ಹೊರಗಿನ ಜಿಲ್ಲೆಯಿಂದ ಬಂದಿಲ್ಲ. ಇದೇ ಜಿಲ್ಲೆ ಒಳಗಿದ್ದನು ಏನೇನು ಅದಾವನ್ನು ನನಗೆ ಗುರುತಿದೆ. ಆದ್ದರಿಂದ ನಾನು ಅಧಿಕಾರಿಗಳ ಚರ್ಚೆ ಮಾಡ್ತೀನಿ. ಎಲ್ಲ ಶಾಸಕರ ಜೊತೆ ಚರ್ಚೆ ಮಾಡಿ ಏನೇನು ಮಾಡ್ಬೋದು. ಈಗಾಗಲೇ ಬರ ಮತ್ತು ತೊಂದರೆ ಇದೆ, ನೀರು ಕುಡಿಯೋ ನೀರಿನದ್ರ ಬಗ್ಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು 1 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಯಾರಿಗೆ ಏನು ತೊಂದರೆ ಆಗದ ರೀತಿಯಲ್ಲಿ ನೋಡಿಕೊಡ್ರಿ ಅಂತ ಹೇಳಿದ್ದಾರೆ. ಮೇವಿಂದಂತೂ ಇನ್ನೂ 6 ತಿಂಗಳು ಆಗೋವರೆಗೂ ಏನೂ ತೊಂದರೆ ಇಲ್ಲ ಅಂತ ಹೇಳಿ ಅಧಿಕಾರಿಗಳು, ರಾಜ್ಯ ಮಟ್ಟದ ಅಧಿಕಾರಿಗಳು ನನ್ನ ಹತ್ರ ಹೇಳಿದ್ದಾರೆ. ಆಫೀಸರ್ಸ್ ಮೀಟಿಂಗ್ ಮಾಡ್ತೀನಿ ನಾಳೆ. ಅದೇ DC ಅವ್ರನ್ನ ಕರೀತಾನೆ. ಈಗ ಬಂದಿದ್ದರು, ಕೇಳಿದರು, ನಾನು ಎಲ್ಲರ ಜೊತೆ ಚರ್ಚೆ ಮಾಡಿ ಮಾಡ್ತೇನೆ ಅಂತ ಹೇಳಿದ್ದಾನೆ. ಅಂಥ ಪರಿಸ್ಥಿತಿ ಹಾವೇರಿ ಜಿಲ್ಲೆಯಲ್ಲಿ ಇಲ್ಲ. ಏನು ಭಾರಿ ಕುಡಿಯೋ ನೀರು ಹಾಹಾಕಾರ ಐತಿ, ಅದು ಐತಿ ಅನ್ನೋದಿಲ್ಲ. ಹೊಳೆಗಳು ತುಂಬ ಹರಿತಾ ಇದ್ದಾವೆ. ಕುಡಿಯೋ ನೀರಿನ ಸಮಸ್ಯೆ ನಗರದಲ್ಲಿತ್ತು, ಅದು ಕೂಡ ಕಡಿಮೆ ಆಗಿದೆ. ಮುಂದಿನ ದಿನಗಳಲ್ಲಿ ಎಲ್ಲವೂ ಕೂಡ ಸರಿ ಹೋಗ್ತದೆ. ಸಭಾಪತಿ ಹುದ್ದೆಗೆ ರಾಜೀನಾಮೆ ನೋಡ್ರಿ, ಕಾನೂನು ನಿಮಗೂ ಗೊತ್ತೈತೆ, ನನಗೂ ಗೊತ್ತೈತೆ. ಬಹುಮತ ಯಾರು ಸಾಬೀತುಪಡಿಸ್ಬೇಕು ಅವರು ಆಗ್ತಾರೆ. ಸಹಜವಾಗಿ ಕೊಡದೇ ಇದ್ದರೂ ಕೂಡ ಈಗ ಉದಾಹರಣೆಗೆ
ನಮ್ಮ ಮೇಡಮ್ ಕೋಲ್ಕತ್ತಾ ಏನು ಅಂತ ಓ, ಅಲ್ಲ ಮಮತಾ ಬ್ಯಾನರ್ಜಿ ಅವರು ನಾನು ಕೊಡೋದಿಲ್ಲ ಅಂತ ಹೇಳಿದರು. ಆಮೇಲೆ ಮೆಜಾರಿಟಿ ಇತ್ತು, ಮೆಜಾರಿಟಿ ಪ್ರೂವ್ ಮಾಡಿ ಇನ್ನೊಬ್ಬರು ಮಾಡಿದರು. ಅದೇನು ದೊಡ್ಡ ಸಮಸ್ಯೆ ಅಲ್ಲ, ಅದೇನು ಮಾಡ್ತಾರಲ್ಲ. ಓಕೆ.